ಧರ್ಮಸ್ಥಳದ ವಿರುದ್ಧ ನಡೀತಾ ಇದ್ದ ವ್ಯವಸ್ಥಿತ ಷಡ್ಯಂತ್ರದ ಒಂದೊಂದೇ ಮುಖವಾಡಗಳು ಕಳಚಿ ಬೀಳ್ತಾ ಇದೆ. ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇದೀಗ ಅರೆಸ್ಟ್ ಆಗಿದ್ದಾನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಗಳು. ಧರ್ಮಸ್ಥಳಕ್ಕೆ ಅಪಮಾನ ಮಾಡಿದವರಿಗೆ ತಕ್ಕ ಶಾಸ್ತಿಯಾಗುತ್ತೆ. ಬಂಧನವನ್ನು ಸ್ವಾಗತಿಸಿದ್ದಾರೆ ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮಸ್ಥರು. ಚಿನ್ನಯ್ಯನ ಸ್ವಗ್ರಾಮ ಇದೆ. ಅವನ ಊರಿನ ಜನಕ್ಕೇನೆ ಅವನು ಮಾಡಿದ ಕೆಲಸ ಇಷ್ಟ ಆಗ್ತಿಲ್ಲ. ಅವನನ್ನು ಅರೆಸ್ಟ್ ಮಾಡಿದ್ದನ್ನು ಸಂಭ್ರಮಿಸುತ್ತಿದ್ದಾರೆ ಗ್ರಾಮಸ್ಥರು. ಆದ್ರೆ ಈತ ಹೇಳಿದ್ದನ್ನ ನಂಬಿಕೊಂಡು ಧರ್ಮಸ್ಥಳದ ಬಗ್ಗೆ ಅನುಮಾನ ಪಡ್ತಿದ್ರು ಹಿಂದೂಗಳು. ಧರ್ಮಸ್ಥಳದ ಭಕ್ತರಲ್ಲೇ ಪ್ರಶ್ನೆ ಎದ್ದುಬಿಟ್ಟಿತ್ತು. ಇರಬಹುದೇನೋ, ನೂರಾರು ಶವ ಚಿನ್ನಯ್ಯ ಹೂತಾಕಿರಬಹುದೇನೋ. ಆದ್ರೆ ಆತನನ್ನ ಮುಂಚಿನಿಂದ ಗಮನಿಸಿದ ಗ್ರಾಮಸ್ಥರು, ಆತನ ಜೊತೆಯಲ್ಲಿ ಒಡನಾಟ ಇಟ್ಕೊಂಡವರೇನೆ ಇದೀಗ ಆತನನ್ನ ಅರೆಸ್ಟ್ ಮಾಡಿದ ವಿಚಾರವನ್ನ ಸಂಭ್ರಮಿಸುತ್ತಿದ್ದಾರೆ, ಸ್ವಾಗತಿಸಿದ್ದಾರೆ ಈ ನಿರ್ಧಾರವನ್ನ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ದೂರು ಕೊಟ್ಟಿದ್ದಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಬಂಧನ ಆಗಿದೆ. ಎಸ್ಐಟಿ ಅಧಿಕಾರಿಗಳು ಆತನನ್ನ ಬಂಧನ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಆತನ ಗ್ರಾಮ ಮಂಡ್ಯ ತಾಲೂಕಿನ ಚಿಕ್ಕಬಳ್ಳಿ ಗ್ರಾಮದಲ್ಲಿದ್ದೀನಿ. ಸಾಕಷ್ಟು ಊರಿನ ಮುಖಂಡರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ದೂರು ಕೊಟ್ಟ ಚಿನ್ನಯ್ಯನ ಬಂಧನ ಆಗಿದೆ. ಆತ ನಿಮ್ಮೂರ್ನವನು, ಏನ್ ಹೇಳ್ತೀರಿ ಸರ್? ನನಗೆ ಅವನು ಬಂಧನ ಆಗಿರೋದು ತುಂಬಾ ಸಂತೋಷ ಆಗಿದೆ. ರಾಜ್ಯದ ಜನಕ್ಕೂ ಸಹ ತುಂಬಾ ಸಂತೋಷ ಆಗಿದೆ. ದೇವರಿದ್ದಾನೆ ಅನ್ನೋದಕ್ಕೆ ಇದೊಂದೇ ನಿದರ್ಶನ. ಅವ್ನು ಮಾಡಿರೋದೆಲ್ಲ ಕೆಟ್ಟದ್ದು. ಈ ಕೆಟ್ಟದಕ್ಕೆ ಪ್ರಾಪ್ತಿ ಅನ್ನೋದು ಇದು ಈಗಲೇ ಗೊತ್ತಾಗುತ್ತೆ. ನಮ್ಮ ರಾಜ್ಯದ ಪೊಲೀಸ್ನವ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಸ್ವಾಮಿಯವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನು ಇವನು ಇಲ್ಲಿ ಎಲ್ಲ ಸ್ವಲ್ಪ ಕೆಟ್ಟದ್ದೆಲ್ಲ ಮಾಡಿದ್ದ, ಊರು ಬಿಟ್ಟು ಹೋಗಿದ್ದ. ಯಾರೋ ಹೇಳ್ಕೊಟ್ಟು ಈ ರೀತಿ ಮಾಡಿದ್ದಾರೆ. ಇದು ತಪ್ಪು. ಆ ರೀತಿ ಮಾಡಬಾರದು. ಒಂದು ಕ್ಷೇತ್ರ ಅಂದ್ರೆ ಅದಕ್ಕೆ ಆದಂತಹ ಒಂದು ಅಸ್ತಿತ್ವ ಇದೆ. ಅದ್ರ ಬಗ್ಗೆ ಮಾತಾಡೋಕೆ ಎಂತೆಂಥರೇ ಎದುರ್ತಾರೆ. ಇವನು ಒಬ್ಬ ಅಮಾಲಿ ಮಾತಾಡಿದ್ದಾನೆ ಅಂದ್ರೆ ಇದು ತಲೆ ತೆಗಿಸುವಂತ ವಿಚಾರ. ಈಗ ನಮ್ಗೆ ಜಯ ಸಿಕ್ಕಿದೆ, ಏನು ಪ್ರಾಬ್ಲಮ್ ಇಲ್ಲ. ಹಣ ಕೆಲಸ ಮಾಡ್ತೀನಿ ಅಂದ್ರೆ ಹಣದ ಆಮಿಷ. ಅವನಿಗೆ ಹಣ ಬೇಕಷ್ಟೇ, ಅವನಿಗೆ ಕೆಲಸ ಬೇಕಿಲ್ಲ. ಫ್ರಾಡು, ಕುಂತು ತಿನ್ಬೇಕು, ದುಡ್ಡು ತಿನ್ನೋ ಅಂತ ವ್ಯಕ್ತಿ ಅಲ್ಲ ಅವನು. ಇಂಥ ದೊಡ್ಡ ಪ್ರಕರಣದಲ್ಲಿ ಸಿಲ್ಕೊಂಡಿದ್ದಾನೆ, ಜೊತೆಗೆ ಇಂದು ದೊಡ್ಡ ಆರೋಪ ಮಾಡಿದ್ದ ಅಂದ್ರೆ ಇದೆಲ್ಲ ಒಂದ್ ಕಡೆ ಷಡ್ಯಂತ್ರ ನಡೆದಿತ್ತು. ಅದರಲ್ಲಿ ಇವನು ಒಂದು ಪಾತ್ರಧಾರಿನ ಅಂತ 100ಕ್ಕೆ 100 ಇವನೇ ಪಾತ್ರಧಾರಿ. ಅಂದ್ರೆ ಇವನ್ನ ಬಳಸ್ಕೊಂಡಿದ್ದಾರೆ. ಇವನ್ನ ಬಳಸ್ಕೊಂಡು ಯಾರು ಮುನ್ನೆಲೆ ಬಂದು ಹೇಳಕ್ ಆಗಿಲ್ಲ. ಸತ್ಯತೆ ಗೊತ್ತಲ್ಲ. ಧರ್ಮಸ್ಥಳ ಬಗ್ಗೆ ಮಾತಾಡಬೇಕು ಅಂದ್ರೆ ಅದೆಲ್ಲ ಇದೋ ನಮ್ಮ ಆ ವಿಚಾರದಲ್ಲಿ ಇವನನ್ನ ಯಾವ್ದೋ ರೀತಿಯಲ್ಲಿ ಬಳಸ್ಕೊಂಡವ್ರೆ. ಹಣದ ಆಮಿಷ ಕೊಟ್ಟು ಇವನು ಕನಿಷ್ಠ ಅಂದ್ರೆ ಇವನು 1-2 ವರ್ಷದಿಂದ ಸಾಕಿದ್ದಾರೆ. ಅಮೃತ ಕೂಡ ಖುಷಿಯಾಗಿದೆ. ಇದಿಷ್ಟು ಗ್ರಾಮಸ್ಥರ ಮಾತಾಗಿರುವಂತದ್ದು. ಅಂದ್ರೆ ಆತ ಏನು ನಮ್ಮೂರ್ನವನಲ್ಲ, ನಮ್ಮೂರಿಗೆ ವಲಸೆ ಬಂದಿದ್ದು. ಆತನ ತಂದೆ ಕಾಲದಲ್ಲಿ ನಮ್ಮೂರಿಗೆ ವಲಸೆ ಬಂದು ಜೀವನವನ್ನ ಕಟ್ಕೊಂಡಿದ್ರು. ಆನಂತರ ಅವರ ಕುಟುಂಬ ಧರ್ಮಸ್ಥಳಕ್ಕೆ ಶಿಫ್ಟ್ ಆಗಿತ್ತು. ಆದ್ರೆ ಈತನಿಗೆ ಚಿನ್ನಯ್ಯ ಇದ್ದಾನೆ, ಆತನಿಗೆ ಹಣದ ವ್ಯಾಮೋಹ ಇತ್ತು. ಹಣದಾಸೆಗಾಗಿ ಈ ರೀತಿ ಒಂದು ದೊಡ್ಡ ಪ್ರಕರಣದಲ್ಲಿ ಈಗ ಸಿಲ್ಕೊಂಡಿದ್ದಾನೆ. ಆತನಿಗೆ ಶಿಕ್ಷೆ ಆಗ್ಬೇಕು. ಆತನಿಗೆ ಮಾತ್ರ ಅಲ್ಲ, ಯಾರೆಲ್ಲ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅವರಿಗೆಲ್ಲ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸ್ಥಳದ ವಿರುದ್ಧ ನಡೀತಾ ಇದ್ದ ವ್ಯವಸ್ಥಿತ ಷಡ್ಯಂತ್ರದ ಒಂದೊಂದೇ ಮುಖವಾಡಗಳು ಕಳಚಿ ಬೀಳ್ತಾ ಇದೆ. ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇದೀಗ ಅರೆಸ್ಟ್ ಆಗಿದ್ದಾನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಗಳು. ಧರ್ಮಸ್ಥಳಕ್ಕೆ ಅಪಮಾನ ಮಾಡಿದವರಿಗೆ ತಕ್ಕ ಶಾಸ್ತಿಯಾಗುತ್ತೆ. ಬಂಧನವನ್ನು ಸ್ವಾಗತಿಸಿದ್ದಾರೆ ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮಸ್ಥರು. ಚಿನ್ನಯ್ಯನ ಸ್ವಗ್ರಾಮ ಇದೆ. ಅವನ ಊರಿನ ಜನಕ್ಕೇನೆ ಅವನು ಮಾಡಿದ ಕೆಲಸ ಇಷ್ಟ ಆಗ್ತಿಲ್ಲ. ಅವನನ್ನು ಅರೆಸ್ಟ್ ಮಾಡಿದ್ದನ್ನು ಸಂಭ್ರಮಿಸುತ್ತಿದ್ದಾರೆ ಗ್ರಾಮಸ್ಥರು. ಆದ್ರೆ ಈತ ಹೇಳಿದ್ದನ್ನ ನಂಬಿಕೊಂಡು ಧರ್ಮಸ್ಥಳದ ಬಗ್ಗೆ ಅನುಮಾನ ಪಡ್ತಿದ್ರು ಹಿಂದೂಗಳು. ಧರ್ಮಸ್ಥಳದ ಭಕ್ತರಲ್ಲೇ ಪ್ರಶ್ನೆ ಎದ್ದುಬಿಟ್ಟಿತ್ತು. ಇರಬಹುದೇನೋ, ನೂರಾರು ಶವ ಚಿನ್ನಯ್ಯ ಹೂತಾಕಿರಬಹುದೇನೋ. ಆದ್ರೆ ಆತನನ್ನ ಮುಂಚಿನಿಂದ ಗಮನಿಸಿದ ಗ್ರಾಮಸ್ಥರು, ಆತನ ಜೊತೆಯಲ್ಲಿ ಒಡನಾಟ ಇಟ್ಕೊಂಡವರೇನೆ ಇದೀಗ ಆತನನ್ನ ಅರೆಸ್ಟ್ ಮಾಡಿದ ವಿಚಾರವನ್ನ ಸಂಭ್ರಮಿಸುತ್ತಿದ್ದಾರೆ, ಸ್ವಾಗತಿಸಿದ್ದಾರೆ ಈ ನಿರ್ಧಾರವನ್ನ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ದೂರು ಕೊಟ್ಟಿದ್ದಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಬಂಧನ ಆಗಿದೆ. ಎಸ್ಐಟಿ ಅಧಿಕಾರಿಗಳು ಆತನನ್ನ ಬಂಧನ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಆತನ ಗ್ರಾಮ ಮಂಡ್ಯ ತಾಲೂಕಿನ ಚಿಕ್ಕಬಳ್ಳಿ ಗ್ರಾಮದಲ್ಲಿದ್ದೀನಿ. ಸಾಕಷ್ಟು ಊರಿನ ಮುಖಂಡರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ದೂರು ಕೊಟ್ಟ ಚಿನ್ನಯ್ಯನ ಬಂಧನ ಆಗಿದೆ. ಆತ ನಿಮ್ಮೂರ್ನವನು, ಏನ್ ಹೇಳ್ತೀರಿ ಸರ್? ನನಗೆ ಅವನು ಬಂಧನ ಆಗಿರೋದು ತುಂಬಾ ಸಂತೋಷ ಆಗಿದೆ. ರಾಜ್ಯದ ಜನಕ್ಕೂ ಸಹ ತುಂಬಾ ಸಂತೋಷ ಆಗಿದೆ. ದೇವರಿದ್ದಾನೆ ಅನ್ನೋದಕ್ಕೆ ಇದೊಂದೇ ನಿದರ್ಶನ. ಅವ್ನು ಮಾಡಿರೋದೆಲ್ಲ ಕೆಟ್ಟದ್ದು. ಈ ಕೆಟ್ಟದಕ್ಕೆ ಪ್ರಾಪ್ತಿ ಅನ್ನೋದು ಇದು ಈಗಲೇ ಗೊತ್ತಾಗುತ್ತೆ. ನಮ್ಮ ರಾಜ್ಯದ ಪೊಲೀಸ್ನವ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ.
ಸ್ವಾಮಿಯವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನು ಇವನು ಇಲ್ಲಿ ಎಲ್ಲ ಸ್ವಲ್ಪ ಕೆಟ್ಟದ್ದೆಲ್ಲ ಮಾಡಿದ್ದ, ಊರ್ ಬಿಟ್ಟು ಹೋಗಿದ್ದ, ಯಾರೋ ಹೇಳ್ಕೊಟ್ಟು ಈ ರೀತಿ ಮಾಡಿದ್ದಾರೆ. ಇದು ತಪ್ಪು, ಆ ರೀತಿ ಮಾಡಬಾರದು. ಒಂದು ಕ್ಷೇತ್ರ ಅಂದ್ರೆ ಅದಕ್ಕೆ ಆದಂತಹ ಒಂದು ಅಸ್ತಿತ್ವ ಇದೆ. ಅದ್ರ ಬಗ್ಗೆ ಮಾತಾಡೋಕೆ ಎಂತೆಂಥರೂ ಎದುರ್ತಾರೆ. ಇವನು ಒಬ್ಬ ಅಮಾಲಿ ಮಾತಾಡಿದ್ದಾನೆ ಅಂದ್ರೆ ಇದು ತಲೆ ತೆಗೆಸುವಂತ ವಿಚಾರ. ಈಗ ನಮ್ಗೆ ಜಯ ಸಿಕ್ಕಿದೆ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಕೆಲಸ ಮಾಡ್ತೀನಿ ಅಂದ್ರೆ ಹಣದ ಆಮಿಷ. ಅವನಿಗೆ ಹಣ ಬೇಕಷ್ಟೇ, ಅವನಿಗೆ ಕೆಲಸ ಬೇಕಿಲ್ಲ. ಫ್ರಾಡು, ಕುಂತು ತಿನ್ಬೇಕು, ದುಡ್ಡು ತಿನ್ನೋ ಅಂತ ವ್ಯಕ್ತಿ ಅಲ್ಲ ಅವನು. ಇಂಥ ದೊಡ್ಡ ಪ್ರಕರಣದಲ್ಲಿ ಸಿಲ್ಕೊಂಡಿದ್ದಾನೆ, ಜೊತೆಗೆ ಇದು ದೊಡ್ಡ ಆರೋಪ ಮಾಡಿದ್ದ ಅಂದ್ರೆ ಇದೆಲ್ಲೋ ಒಂದ್ ಕಡೆ ಷಡ್ಯಂತ್ರ ನಡೆದಿತ್ತು. ಅದರಲ್ಲಿ ಇವನು ಒಂದು ಪಾತ್ರಧಾರಿನ ಅಂತ 100ಕ್ಕೆ 100 ಇವನೇ ಪಾತ್ರಧಾರಿ. ಅಂದ್ರೆ ಇವನ್ನ ಬಳಸ್ಕೊಂಡಿದ್ದಾರೆ. ಇವನ್ನ ಬಳಸ್ಕೊಂಡು ಯಾರು ಮುನ್ನೆಲೆ ಬಂದು ಹೇಳಕ್ ಆಗಿಲ್ಲ. ಸತ್ಯತೆ ಗೊತ್ತಲ್ಲ. ಧರ್ಮಸ್ಥಳ ಬಗ್ಗೆ ಮಾತಾಡಬೇಕು ಅಂದ್ರೆ ಅದೆಲ್ಲ ಇದು ನಮ್ಮ ಆ ವಿಚಾರದಲ್ಲಿ ಇವನನ್ನ ಯಾವ್ದೋ ರೀತಿಯಲ್ಲಿ ಬಳಸ್ಕೊಂಡವ್ರೆ. ಹಣದ ಆಮಿಷ ಕೊಟ್ಟು ಇವನು ಕನಿಷ್ಠ ಅಂದ್ರೆ ಇವನು 1-2 ವರ್ಷದಿಂದ ಸಾಕಿದ್ದಾರೆ. ಅಮೃತ ಕೂಡ ಖುಷಿಯಾಗಿದೆ. ಇದಿಷ್ಟು ಗ್ರಾಮಸ್ಥರ ಮಾತಾಗಿರುವಂತದ್ದು. ಅಂದ್ರೆ ಆತ ಏನು ನಮ್ಮೂರ್ನವನಲ್ಲ, ನಮ್ಮೂರಿಗೆ ವಲಸೆ ಬಂದಿದ್ದು. ಆತನ ತಂದೆ ಕಾಲದಲ್ಲಿ ನಮ್ಮೂರಿಗೆ ವಲಸೆ ಬಂದು ಜೀವನವನ್ನ ಕಟ್ಕೊಂಡಿದ್ರು. ಆನಂತರ ಅವರ ಕುಟುಂಬ ಧರ್ಮಸ್ಥಳಕ್ಕೆ ಶಿಫ್ಟ್ ಆಗಿತ್ತು. ಆದ್ರೆ ಈತನಿಗೆ ಚಿನ್ನಯ್ಯ ಇದ್ದಾನೆ, ಆತನಿಗೆ ಹಣದ ವ್ಯಾಮೋಹ ಇತ್ತು. ಹಣದಾಸೆಗಾಗಿ ಈ ರೀತಿ ಒಂದು ದೊಡ್ಡ ಪ್ರಕರಣದಲ್ಲಿ ಈಗ ಸಿಲ್ಕೊಂಡಿದ್ದಾನೆ. ಆತನಿಗೆ ಶಿಕ್ಷೆ ಆಗ್ಬೇಕು. ಆತನಿಗೆ ಮಾತ್ರ ಅಲ್ಲ, ಯಾರೆಲ್ಲ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅವರಿಗೆಲ್ಲ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಸ್ಥಳದ ವಿರುದ್ಧ ನಡೀತಾ ಇದ್ದ ವ್ಯವಸ್ಥಿತ ಷಡ್ಯಂತ್ರದ ಒಂದೊಂದೇ ಮುಖವಾಡಗಳು ಕಳಚಿ ಬೀಳ್ತಾ ಇದೆ. ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇದೀಗ ಅರೆಸ್ಟ್ ಆಗಿದ್ದಾನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಗಳು. ಧರ್ಮಸ್ಥಳಕ್ಕೆ ಅಪಮಾನ ಮಾಡಿದ್ದವರಿಗೆ ತಕ್ಕ ಶಾಸ್ತಿಯಾಗುತ್ತೆ. ಬಂಧನವನ್ನು ಸ್ವಾಗತಿಸಿದ್ದಾರೆ ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮಸ್ಥರು. ಚಿನ್ನಯ್ಯನ ಸ್ವಗ್ರಾಮ ಇದೆ. ಅವ್ನ ಊರಿನ ಜನಕ್ಕೇನೆ ಅವ್ನು ಮಾಡಿದ ಕೆಲಸ ಇಷ್ಟ ಆಗ್ತಿಲ್ಲ. ಅವನನ್ನು ಅರೆಸ್ಟ್ ಮಾಡಿದ್ದನ್ನು ಸಂಭ್ರಮಿಸುತ್ತಿದ್ದಾರೆ ಗ್ರಾಮಸ್ಥರು. ಆದ್ರೆ ಈತ ಹೇಳಿದ್ದನ್ನ ನಂಬಿಕೊಂಡು ಧರ್ಮಸ್ಥಳದ ಬಗ್ಗೆ ಅನುಮಾನ ಪಡ್ತಿದ್ರು ಹಿಂದೂಗಳು. ಧರ್ಮಸ್ಥಳದ ಭಕ್ತರಲ್ಲೇ ಪ್ರಶ್ನೆ ಎದ್ದುಬಿಟ್ಟಿತ್ತು. ಇರಬಹುದೇನೋ, 100 ಶವ ಚಿನ್ನಯ್ಯ ಹೂತಾಕಿರಬಹುದೇನೋ. ಆದ್ರೆ ಆತನನ್ನ ಮುಂಚಿನಿಂದ ಗಮನಿಸಿದ ಗ್ರಾಮಸ್ಥರು, ಆತನ ಜೊತೆಯಲ್ಲಿ ಒಡನಾಟ ಇಟ್ಕೊಂಡವರೇನೆ ಇದೀಗ ಆತನನ್ನ ಅರೆಸ್ಟ್ ಮಾಡಿದ ವಿಚಾರವನ್ನ ಸಂಭ್ರಮಿಸುತ್ತಿದ್ದಾರೆ, ಸ್ವಾಗತಿಸಿದ್ದಾರೆ ಈ ನಿರ್ಧಾರವನ್ನ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ದೂರು ಕೊಟ್ಟಿದ್ದಂತ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಬಂಧನ ಆಗಿದೆ. ಎಸ್ಐಟಿ ಅಧಿಕಾರಿಗಳು ಆತನನ್ನ ಬಂಧನ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಆತನ ಗ್ರಾಮ ಮಂಡ್ಯ ತಾಲೂಕಿನ ಚಿಕ್ಕಬಳ್ಳಿ ಗ್ರಾಮದಲ್ಲಿದ್ದೀನಿ. ಸಾಕಷ್ಟು ಊರಿನ ಮುಖಂಡರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ದೂರು ಕೊಟ್ಟ ಚಿನ್ನಯ್ಯನ ಬಂಧನ ಆಗಿದೆ. ಆತ ನಿಮ್ಮೂರ್ನವನು, ಏನ್ ಹೇಳ್ತೀರಿ ಸರ್? ನನಗೆ ಅವನು ಬಂಧನ ಆಗಿರೋದು ತುಂಬಾ ಸಂತೋಷ ಆಗಿದೆ. ರಾಜ್ಯದ ಜನಕ್ಕೂ ಸಹ ತುಂಬಾ ಸಂತೋಷ ಆಗಿದೆ. ದೇವರಿದ್ದಾನೆ ಅನ್ನೋದಕ್ಕೆ ಇದೊಂದೇ ನಿದರ್ಶನ. ಅವ್ನು ಮಾಡಿರೋದೆಲ್ಲ ಕೆಟ್ಟದ್ದು. ಈ ಕೆಟ್ಟದಕ್ಕೆ ಪ್ರಾಪ್ತಿ ಅನ್ನೋದು ಇದು ಈಗಲೇ ಗೊತ್ತಾಗುತ್ತೆ. ನಮ್ಮ ರಾಜ್ಯದ ಪೊಲೀಸ್ನವ್ರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ.